ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ಮಮತಾ ಬ್ಯಾನರ್ಜಿ ಅವರಿಗೆ ಒಂದು ಭ್ರಮೆ ಇದೆ. ಇಡೀ ದೇಶದಲ್ಲಿ ತಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ. ಮಮತಾ ಬ್ಯಾನರ್ಜಿ ಅವ್ರ ಮೇಲೆ ಯಾರೂ ಇದುವರೆಗೆ ಕಂಟ್ರೋಲ್ ಕೂಡ ಮಾಡಿರಲಿಲ್ಲ. ದೀದಿ ಎದುರಲ್ಲಿ ಕೇಂದ್ರ ಸರ್ಕಾರ ಎಷ್ಟು ಅಸಹಾಯಕ ಆಗಿದೆ ಅನ್ನೋದನ್ನು ಕೂಡ ಹೇಳಬೇಕು ಅಂತಿಲ್ಲ. ಎಲ್ರಿಗೂ ಎಲ್ಲದೂ ಚೆನ್ನಾಗೇ ಗೊತ್ತಿದೆ. ಮಮತಾ ಬ್ಯಾನರ್ಜಿ ಅವರ ಅಹಂಕಾರ ಎಷ್ಟರ ಮಟ್ಟಿಗೆ ತಲುಪಿತ್ತು ಅಂದರೆ, ನಾವು ಬೇಕಾದರೆ ಸುಪ್ರೀಂ ಕೋರ್ಟನ್ನು ಕೂಡ ಕಂಟ್ರೋಲ್ ಮಾಡ್ತೀವಿ ಅನ್ನೋಷ್ಟು. ಆದರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ಸೂರ್ಯಕಾಂತ್ ಅವರು ನೀಡಿದ ತೀರ್ಪು ದೇಶದಲ್ಲಿ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಮಮತಾ ಬ್ಯಾನರ್ಜಿ ಅವರಂತೂ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅಂತಹ ಏಟನ್ನು ದೀದಿಗಿಲ್ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ನೀಡಿದ ಮೊದಲ ಆದೇಶ ಅಂದರೆ SIR ಪ್ರಕ್ರಿಯೆಯ ಪರಿಶೀಲನೆಗಾಗಿ 8,000 ಎ ಶ್ರೇಣಿಯ ಅಧಿಕಾರಿಗಳನ್ನು ನಿಯೋಜಿಸಬೇಕು ಅನ್ನೋದು. ನೋಡಿ, ಚುನಾವಣಾ ಆಯೋಗ ಮೊದಲೇ ಈ ಅಧಿಕಾರಿಗಳಿಗೆ ಬೇಡಿಕೆ ಇಟ್ಟಾಗ ಮಮತಾ ಬ್ಯಾನರ್ಜಿ ಒಬ್ಬ ಅಧಿಕಾರಿಯನ್ನು ನೀಡಲಿಲ್ಲ. ಮುಖ್ಯ ಕಾರ್ಯದರ್ಶಿಗಳಿಗೆ ಈ ಬಗ್ಗೆ ಸೂಚಿಸಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಚುನಾವಣಾ ಆಯೋಗವನ್ನು ಬೆದರಿಸಲಾಗಿತ್ತು. ಚುನಾವಣಾ ಆಯೋಗದ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಲಾಯಿತು. ಅದರ ಬಗ್ಗೆ DGP ಅವರಿಗೆ ದೂರು ನೀಡಿದ್ರೂ ಸಹ ಅವರು ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ. ಮಮತಾ ಬ್ಯಾನರ್ಜಿಯವರ ಈ ಅಧಿಕಾರಿಗಳೆಲ್ಲರೂ ಕೂಡ ಇವರದ್ದೇ ಗುಲಾಮರು ಮತ್ತು ಇವರು ಏನೂ ಮಾಡೋದಿಲ್ಲ ಅನ್ನೋದು ಸುಪ್ರೀಂ ಕೋರ್ಟಿಗೆ ಅರ್ಥ ಆಗುತ್ತೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಯಾವುದೇ ಸಮಸ್ಯೆ ಉಂಟಾಗುವ ಹಾಗೆ ಕಾನೂನನ್ನು ಅಥವಾ ಆದೇಶವನ್ನು ಹೊರಡಿಸೋದಿಲ್ಲ. ಬದಲಾಗಿ ಸುಪ್ರೀಂ ಕೋರ್ಟ್ ನೇರವಾಗಿ ಕೋಲ್ಕತ್ತಾ ಹೈಕೋರ್ಟಿಗೆ ಆದೇಶ ನೀಡುತ್ತೆ. ತಕ್ಷಣವೇ ಸಭೆಯೊಂದನ್ನು ಕರೆದು ಎ ಶ್ರೇಣಿಯ ಅಧಿಕಾರಿಗಳು ಅಂದರೆ SDM, DM ಅಥವಾ ತತ್ಸಮಾನ ಅಧಿಕಾರಿಗಳು ಮಾಡಬೇಕಾಗಿದ್ದ ಕೆಲಸವನ್ನು ನ್ಯಾಯಾಧೀಶರಿಗೆ ವಹಿಸಿಕೊಡುವಂತೆ ಸೂಚಿಸುತ್ತೆ. ಹೈಕೋರ್ಟ್ ನ್ಯಾಯಾಧೀಶರು ಇದರ ಮೇಲ್ವಿಚಾರಣೆ ನಡೆಸ್ತಾ ಇದ್ದಾರೆ. ಜೊತೆಗೆ ಜಿಲ್ಲಾ ನ್ಯಾಯಾಲಯದ ಸೆಷನ್ಸ್ ಜಡ್ಜ್ ಹಾಗೂ ಇತರ ನ್ಯಾಯಾಧೀಶರು SIR ಪ್ರಕ್ರಿಯೆಯ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಭಾರತದ ಇತಿಹಾಸದಲ್ಲಿ ಇಂತಹ ಘಟನೆ ಯಾವತ್ತೂ ಕೂಡ ಸಂಭವಿಸಿರಲಿಲ್ಲ. ಸುಮಾರು 400 ನ್ಯಾಯಾಧೀಶರು ಕಣದಲ್ಲಿದ್ದಾರೆ. ಇವತ್ತು ಒಬ್ಬ ಮುಖ್ಯಮಂತ್ರಿ ಮಿತಿಮೀರಿ ವರ್ತಿಸಿದ್ರೆ ಅವರನ್ನು ಹೇಗೆ ನಿಯಂತ್ರಿಸಬೇಕು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಇವತ್ತು ತೋರಿಸ್ಕೊಟ್ಟಿದೆ. ಈಗ ಬಂಗಾಳದಲ್ಲಿ ಅಘೋಷಿತ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಲ್ಲಿದೆಯೇ ಅಥವಾ ಇಲ್ಲವೇ ಅನ್ನೋದರ ಬಗ್ಗೆ ಇನ್ನೂ ಹೆಚ್ಚು ಚರ್ಚಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಮಮತಾ ಬ್ಯಾನರ್ಜಿಯವರನ್ನು ಕಂಟ್ರೋಲ್ ಮಾಡೋದು ಅಂದರೆ ಅಧಿಕಾರದಿಂದ ಹೊರ ಹೋಗೋದು ಅಂತಲೇ ಅರ್ಥ. ನಕಲಿ ಮತದಾರರನ್ನು ಪತ್ತೆ ಹಚ್ಚಿ ತೆಗೆದುಹಾಕಿದ್ರೆ ಮತ್ತೆ ಅಧಿಕಾರಕ್ಕೆ ಬರೋದು ಕಷ್ಟವಾಗುತ್ತೆ ಅನ್ನೋ ಕಾರಣಕ್ಕಾಗಿಯೇ ಮಮತಾ ಬ್ಯಾನರ್ಜಿಯವರು SIR ಪ್ರಕ್ರಿಯೆಯನ್ನು ತಡೀತಾ ಇದ್ದಾರೆ. ಇಲ್ಲಿ ಬಂಗಾಳದ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಹೇಳೋದಾದರೆ ಪ್ರಸ್ತುತ ಅಲ್ಲಿ ಸಂವಿಧಾನ ಜಾರಿಯಲ್ಲಿಲ್ಲ. ಬದಲಾಗಿ ಮಮತಾ ಬ್ಯಾನರ್ಜಿ ಮತ್ತು TMC ಪಕ್ಷದ ಆಡಳಿತ ಜಾರಿಯಲ್ಲಿದೆ. ಈ ವಿಷಯ ಸುಪ್ರೀಂ ಕೋರ್ಟಿಗೆ ಚೆನ್ನಾಗಿ ಅರ್ಥ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬಂಗಾಳದ ಜನರಿಗಾಗಿ ಒಂದು ಭಾವುಕ ಪತ್ರವನ್ನು ಬರೆದಿದ್ದಾರೆ. ಆದರೆ ಆ ಪತ್ರ ಮಮತಾ ಬ್ಯಾನರ್ಜಿಯವರ ವಿರುದ್ಧ ಅಷ್ಟೇನು ಕೆಲಸ ಮಾಡೋದಿಲ್ಲ. ಬಟ್ TMCಯಲ್ಲಿ 2ನೇ ಸ್ಥಾನದಲ್ಲಿದ್ದ ಮತ್ತು ಆ ಪಕ್ಷದ ಚಾಣಕ್ಯ ಅಂತ ಕರೆಯಲ್ಪಡ್ತಿದ್ದಂತಹ ಮುಕುಲ್ ರಾಯ್ ಅವರು ತಮ್ಮ 71ನೇ ವಯಸ್ಸಿನಲ್ಲಿ ನಿಧನರಾಗಿರೋದು ಇವತ್ತು ಮಮತಾ ಬ್ಯಾನರ್ಜಿ ಅವರಿಗೆ ದೊಡ್ಡ ಹಿನ್ನಡೆ ಕೂಡ ಹೌದು. ಮುಕುಲ್ ರಾಯ್ ಅವರ ಪ್ರಭಾವ ಎಷ್ಟಿತ್ತು ಅಂದರೆ, ಅವರು ಭಾರತೀಯ ಜನತಾ ಪಕ್ಷದೊಂದಿಗೆ ಬಂದಾಗ BJP ಮೊದಲ ಬಾರಿ ಬಂಗಾಳದಲ್ಲಿ 18 MP ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಈಗ ಪ್ರತಿ ಜಿಲ್ಲೆಯಲ್ಲೂ ಸಮಿತಿಗಳು ಮೇಲ್ವಿಚಾರಣೆ ನಡೆಸ್ತಾ ಇದೆ. ಇದಕ್ಕಾಗಿ 150 ಸೆಷನ್ಸ್ ಜಡ್ಜ್ಗಳು ಮತ್ತು 250 ನ್ಯಾಯಾಂಗ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆ. ಇವರ ರಕ್ಷಣೆಗಾಗಿ ಸುಮಾರು 65,000 ಭದ್ರತಾ ಪಡೆಗಳನ್ನು ನಿಯೋಜನೆ ಕೂಡ ಮಾಡಲಾಗಿದೆ. ಇದರಲ್ಲಿ 4,000 ಕೇಂದ್ರ ಭದ್ರತಾ ಪಡೆಗಳು ಸೇರಿಕೊಂಡಿದೆ. ರಾಜ್ಯದ DGP ಅವರೇ ಈ ವಿಷಯಗಳಲ್ಲಿ ಭಾಗಿಯಾಗಿರುವಾಗ ಸ್ಥಳೀಯ ಪೊಲೀಸರು ನ್ಯಾಯಾಧೀಶರಿಗೆ ರಕ್ಷಣೆ ನೀಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿಬಿಟ್ಟಿದೆ. ಮಮತಾ ಬ್ಯಾನರ್ಜಿ ಅವರು ಚುನಾವಣಾ ಆಯೋಗಕ್ಕೆ ಕಳೆದ 7 ತಿಂಗಳಿಂದ ಅಧಿಕಾರಿಗಳನ್ನು ನೀಡುವುದಕ್ಕೆ ಫೇಲ್ ಆಗ್ತಾನೆ ಇತ್ತು. ಆದರೆ ಈ ಇಡೀ ವ್ಯವಸ್ಥೆ ಕೇವಲ 3 ದಿನಗಳಲ್ಲಿ ಈಗ ಸಿದ್ಧವಾಗಿದೆ. SIR ಪ್ರಕ್ರಿಯೆ ದೇಶದಾದ್ಯಂತ ನಡೀತಾ ಇದೆ. ಆದರೆ ಬಂಗಾಳದಲ್ಲಿರುವಂತಹ ಪರಿಸ್ಥಿತಿ ಬೇರೆಲ್ಲೂ ಕಾಣಿಸ್ತಾ ಇಲ್ಲ. ಅನೇಕ ವಿರೋಧ ಪಕ್ಷದ ನಾಯಕರು ಚುನಾವಣಾ ಆಯೋಗದ ಮೇಲೆ ಆರೋಪಗಳನ್ನು ಮಾಡಿದ್ದಾರೆ. ಆದರೆ ಉತ್ತರ ಪ್ರದೇಶ ಅಥವಾ ಬಿಹಾರದಂತಹ ರಾಜ್ಯಗಳಲ್ಲೂ ಸಹ ಈ ಮಟ್ಟದ ಅಸಭ್ಯ ವರ್ತನೆ ನಡೆದಿಲ್ಲ.
ಬಂಗಾಳದ ಸದ್ಯದ ಪರಿಸ್ಥಿತಿ, ಅಲ್ಲಿನ ಕಾನೂನು ಸುವ್ಯವಸ್ಥೆ ಹೇಗಿದೆ ಅಂತ ಅದರಿಂದಲೇ ಊಹಿಸಬಹುದು. ಇದು ಕೇವಲ ಚುನಾವಣಾ ಪ್ರೊಪಗಂಡ ಅಲ್ಲ ಅನ್ನೋದು ಸುಪ್ರೀಂ ಕೋರ್ಟ್ ಮತ್ತು ದೆಹಲಿಯಲ್ಲಿ ಕುತ್ಕೊಂಡಿರೋ ಜನರಿಗೀಗ ಅರ್ಥ ಆಗ್ತಾ ಇದೆ. ಈ ಹಿಂದೆ ಸುಪ್ರೀಂ ಕೋರ್ಟ್ ಕೂಡ ಮಮತಾ ಬ್ಯಾನರ್ಜಿ ಪರ ಇರುವಂತಹ ದೊಡ್ಡ ವಕೀಲರ ವಾದಗಳನ್ನು ಕೇಳಿ ಇದನ್ನು ರಾಜಕೀಯ ಪ್ರಚಾರ ಅಂತ ಭಾವಿಸಿತ್ತು. SIR ಪ್ರಕ್ರಿಯೆಯ ನಡುವೆ ಮಮತಾ ಬ್ಯಾನರ್ಜಿ ಅವರು ಸುಪ್ರೀಂ ಕೋರ್ಟಿಗೆ ಕಪ್ ಕೋಟ್ ಧರಿಸಿ ವಾದಿಸೋದಕ್ಕೆ ಹೋಗಿದ್ದರ ಬಗ್ಗೆ ದೊಡ್ಡ ಹೋರ್ಡಿಂಗ್ಗಳನ್ನು ಬಂಗಾಳದಲ್ಲಿ ಹಾಕಲಾಗಿದೆ. ಬಂಗಾಳದ ಜನರ ಹಕ್ಕುಗಳಿಗಾಗಿ ಅವರು ಅಲ್ಲಿಗೆ ಹೋಗಿದ್ರು ಅಂತ ಬಿಂಬಿಸಲಾಗ್ತಾ ಇದೆ. ಆದರೆ ಜನರ ಹಕ್ಕುಗಳನ್ನು ಕಸಿದುಕೊಳ್ತಾ ಇರೋದು ಯಾರು ಹಾಗಾದರೆ? ಮಮತಾ ಬ್ಯಾನರ್ಜಿ ಅವರ ಪ್ರಕಾರ ಅದು ಕೇಂದ್ರ ಸರ್ಕಾರ, ಮೋದಿ, ಅಮಿತ್ ಶಾ ಮತ್ತು ಚುನಾವಣಾ ಆಯೋಗ. ತಮ್ಮ ರಾಜಕೀಯ ಪರಂಪರೆಯನ್ನು ಉಳಿಸ್ಕೊಳ್ಳೋದಕ್ಕೆ ನ್ಯಾಯಾಲಯ ಮತ್ತು ವಕೀಲರ ಕೋರ್ಟನ್ನು ಬಳಸಿಕೊಳ್ಳುವ ಮುಖ್ಯಮಂತ್ರಿಯನ್ನು ನೀವು ನೋಡಿರಲಿಕ್ಕಿಲ್ಲ. ಇದರ ಜೊತೆಗೆ ದೇಶದ ಮಾಧ್ಯಮಗಳು ಕೂಡ ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಮಾತಾಡೋದಿಲ್ಲ. ನಿಷ್ಪಕ್ಷಪಾತ ವಿಶ್ಲೇಷಣೆ ಮಾಡ್ತೇವೆ ಅಂತ ಹೇಳುವ ರಾಷ್ಟ್ರೀಯ ಮಾಧ್ಯಮಗಳಿವತ್ತು ಮೌನವಾಗಿಬಿಟ್ಟಿದೆ. ಇದಕ್ಕೆ ಕಾರಣ ಮಮತಾ ಬ್ಯಾನರ್ಜಿ ಅವರು ರಾಜ್ದೀಪ್ ಸರ್ದೇಸಾಯಿ ಅವರ ಪತ್ನಿಯನ್ನು ರಾಜ್ಯಸಭೆ ಕಳಿಸಿ ಮಾಧ್ಯಮದ ಹಲವರನ್ನು ಕಂಟ್ರೋಲ್ ಮಾಡ್ತಾ ಇರೋದು. ಬಂಗಾಳದ ಪರಿಸ್ಥಿತಿಯನ್ನು ತುಂಬ ಚೆನ್ನಾಗಿ ಬಲ್ಲವರು ಹೇಳೋ ಪ್ರಕಾರ ಕೇಂದ್ರ ಭದ್ರತಾ ಪಡೆಗಳ ಸಂರಕ್ಷಣೆಯಲ್ಲಿ ಮತ್ತು ರಾಷ್ಟ್ರಪತಿ ಆಳ್ವಿಕೆಯಲ್ಲಿ ಚುನಾವಣೆ ನಡೆಯದೇ ಹೊರತು ಮಮತಾ ಬ್ಯಾನರ್ಜಿ ಅವರನ್ನು ಅಧಿಕಾರದಿಂದ ಕೆಳಗಿಳಿಸೋದಕ್ಕೆ ಆಗೋದಿಲ್ಲ ಅಂತ. ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಕೋರ್ಟ್ ನೀಡ್ತಾ ಇರುವಂತಹ ಟಿಪ್ಪಣಿಗಳು ರಾಷ್ಟ್ರಪತಿ ಆಳ್ವಿಕೆ ಹೇರೋದಕ್ಕೆ ಪೂರಕ ಆಗಿದೆ. ಈ ಹಿಂದೆ BJP ಉತ್ತರಾಖಂಡ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಿದಾಗ ಸುಪ್ರೀಂ ಕೋರ್ಟ್ ಅದನ್ನು ರದ್ದು ಮಾಡಿತ್ತು. ಇದರಿಂದ BJP ಕೂಡ ಹಿನ್ನಡೆಯಾಗಿತ್ತು. ಆದರೆ ಈಗ ಸುಪ್ರೀಂ ಕೋರ್ಟ್ ಸ್ವತಃ ಬಂಗಾಳದ ಸ್ಥಿತಿಯನ್ನು ಅರಿತಿರೋದ್ರಿಂದ ಈಗ ರಾಷ್ಟ್ರಪತಿ ಆಳ್ವಿಕೆ ಹೇರಿದ್ರೆ ಅದನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸುವ ಸಾಧ್ಯತೆ ಕಡಿಮೆ ಇದೆ. ಮೋದಿಯವರಲ್ಲಿ ವಿನಂತಿ ಏನಂದರೆ ಕೇವಲ ಪತ್ರಗಳನ್ನು ಬರೀಬೇಡಿ, ಬಂಗಾಳವನ್ನು ಗೆಲ್ಲಬೇಕಾದ್ರೆ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಸುಮಾರು 1,25,00,000 ಜನರ ಪರಿಶೀಲನೆ ನಡೀತಾ ಇದೆ. ಇದರಲ್ಲಿ 40ರಿಂದ 50 ಲಕ್ಷ ಮಂದಿ ಸಂಶಯಾಸ್ಪದವಾಗಿ ಮತದಾರರಾಗಿದ್ದಾರೆ. ಅವರನ್ನು ಪಟ್ಟಿಯಿಂದ ತೆಗೆದುಹಾಕಿದ್ರೆ BJPಯ ಸ್ಥಿತಿ ಬಂಗಾಳದಲ್ಲಿ ಸುಧಾರಿಸಬಹುದು. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.